ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಶ್ಚಿಮ ಘಟ್ಟದಲ್ಲಿ ಅಕ್ರಮವಾಗಿ ತಲೆ ಎತ್ತುತ್ತಾ ಇವೆ ರೆಸಾರ್ಟ್. ಅಕ್ರಮವಾಗಿ ರೆಸಾರ್ಟ್ ತಲೆ ಎತ್ತಿದ್ರು ಕೂಡ ಕ್ರಮ ಯಾಕಿಲ್ಲ ಅನ್ನೋ ಪ್ರಶ್ನೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಆಪ್ತ ಕಾರ್ಯದರ್ಶಿಯಿಂದ ಅಕ್ರಮ ರೆಸಾರ್ಟ್. ಪಶ್ಚಿಮ ಘಟ್ಟದ ಕಥೆ ಇದು. ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಾ ಇವೆ. ಅಕ್ರಮವಾಗಿ ರೆಸಾರ್ಟ್ ತಲೆ ಎತ್ತುತ್ತಾ ಇದ್ರು ಕೂಡ ಯಾಕೆ ಕ್ರಮ ಇಲ್ಲ ಅನ್ನೋ ಪ್ರಶ್ನೆ. ಸಚಿವರಾಗಿರುವ ಜಮೀರ್ ಅಹ್ಮದ್ ಖಾನ್ ಆಪ್ತ ಕಾರ್ಯದರ್ಶಿಯಿಂದ ಅಕ್ರಮ ರೆಸಾರ್ಟ್ ಅನ್ನ ಮಾಡಲಾಗಿದೆ. ಫಾರ್ಮ್ ಹೌಸ್ಗೆ ಅಂತ ಅನುಮತಿಯನ್ನು ಪಡೆದಿದ್ದಾರೆ. ಫಾರ್ಮ್ ಹೌಸ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ, ಆದರೆ ಅಲ್ಲಿ ರೆಸಾರ್ಟ್ ನಿರ್ಮಾಣ. ಮಡಿಕೇರಿಯ ಗಾಳಿಬೀಡು ಬಳಿಯ ಒಣಚಲು ಪ್ರದೇಶದಲ್ಲಿ ರೆಸಾರ್ಟ್. ನಿಯಮ ಮೀರಿ ದೊಡ್ಡ ಕಟ್ಟಡವನ್ನು ಕಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಯಾರಿಂದ ಆಗಿರೋದು? ಜಮೀರ್ ಅಹ್ಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ನಿಂದ ರೆಸಾರ್ಟ್ ನಿರ್ಮಾಣ ಆಗಿರೋದು. ಅನುಮತಿಯನ್ನು ಪಡೆದುಕೊಂಡಿದ್ದು ಯಾವುದಕ್ಕೆ? ಅಲ್ಲಿ ಒಂದು ಫಾರ್ಮ್ ಹೌಸ್ ಅನ್ನು ಕಟ್ತೀವಿ ಅಂತ ಅನುಮತಿ, ಆದರೆ ನಿರ್ಮಾಣ ಮಾಡಿರೋದು ರೆಸಾರ್ಟು. ಅಧಿಕಾರಿಗಳು ಯಾಕೆ ಕ್ರಮ ಇಲ್ಲ? ಬೇರೆ ಯಾರು ಮಾಡಿದರೆ ಕ್ರಮ ತೆಗೆದುಕೊಳ್ತಾರೆ. ಯಾಕೆ ಇಂಥವರ ವಿರುದ್ಧ ಕ್ರಮ ಇಲ್ಲ ಅನ್ನೋ ಪ್ರಶ್ನೆ. ಯಾರೋ ಬಡವರು ಬದುಕಿಗೆ ಒಂದು ಸೂರು ಕಟ್ಕೊಂಡ್ರೆ, ಒಂದು ಗುಡಿಸಲನ್ನು ಕಟ್ಕೊಂಡ್ರೆ, ಒಂದು ಯಾವುದೋ ಒಂದು ಹೆಂಚಿನ ಮನೆಯನ್ನು ಕಟ್ಕೊಂಡ್ರೆ, ಇದು ಪರಿಸರ ನಿಯಮಗಳಿಗೆ ಉಲ್ಲಂಘನೆ ಆಗುತ್ತೆ, ಸರ್ಕಾರ ಇದರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅಂತ ಏಕಾಏಕಿ ಆ ಎಲ್ಲವನ್ನ ಕಿತ್ತೆಸೆಯುವಂತಹ ಅಧಿಕಾರಿಗಳು ಇವತ್ತೆಲ್ಲಿ ಹೋದ್ರು? ಹಾಗಾದರೆ ರೆಸಾರ್ಟು, ಸ್ವಿಮ್ಮಿಂಗ್ ಪೂಲ್ ಅಂತೆ, ದೊಡ್ಡ ದೊಡ್ಡ ಕಟ್ಟಡಗಳಂತೆ, ಯಾಕೆ ಕ್ರಮ ಇಲ್ಲ ಇವತ್ತಿನ ತನಕ? ವಸತಿ ಸಚಿವರ ಆಪ್ತ ಕಾರ್ಯದರ್ಶಿಯಿಂದ ಕೊಡಗಿನಲ್ಲಿ ಅಕ್ರಮ ರೆಸಾರ್ಟ್ ನಿರ್ಮಾಣ ಆಗಿರೋದಿದು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಣಚಲ್ ಅಂತ ಹೇಳೋ ಪ್ರದೇಶದ ಗ್ರಾಮದಲ್ಲಿ ಏನು ಜಮೀರ್ ಅಹ್ಮದ್ ಖಾನ್ ಅವರ PS ಪರ್ಸನಲ್ ಸೆಕ್ರೆಟರಿ ಯಾರು ಸರ್ಫರಾಜ್ ಖಾನ್ ಅಂತೇನೋ ಹೆಸರಿದೆ, ಎಲ್ಲ ಖಾನ್ಗಳದೇ ದರ್ಬಾರ್ ಇವತ್ತು. ಅವರು ಬಂದು ಇಲ್ಲಿ ಅರಣ್ಯದ ಅಂಚಿನಲ್ಲಿ ಅಂತ ನನಗೆ ಬಂದ ಮಾಹಿತಿ. ಅಲ್ಲಿ ವಿತೌಟ್ ಎನಿ ಪರ್ಮಿಷನ್, ಯಾವುದೇ ಸರ್ಕಾರದ ಅನುಮತಿ ಇಲ್ಲದೇ ಅವರು ದೊಡ್ಡ ರೆಸಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಾನು ವಿಡಿಯೋ ನೋಡಿದ್ದೇನೆ. ಸ್ಥಳಕ್ಕೆ ಹೋಗಲಿಕ್ಕೆ ಸಮಯ ಆಗಿಲ್ಲ, ಹೋಗುವಂಥದ್ದು ವ್ಯವಸ್ಥೆ ಮಾಡ್ಕೊಳ್ತೇನೆ. ಇದು ಕಾನೂನು ಬಾಹಿರ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿದು ಬಂದ ವಿಚಾರ. ನಾನು ಕೇಳ್ತಾ ಇರೋದು, ಈ ಮಂತ್ರಿಗಳಿಗೆ, ಮಹೋದಯರಿಗೆ ಇಲ್ಲಿ ಅಕ್ರಮವಾಗಿ ರೆಸಾರ್ಟು ಮತ್ತೊಂದು ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲದೇ ಅವರಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಸಂಬಂಧಪಟ್ಟ ಇಲಾಖೆಗಳು. ಒಂದಷ್ಟು ತಹಶೀಲ್ದಾರ್ ಇಲಾಖೆಯವರು ಅದೇನೋ ಕನ್ವರ್ಟ್ಸ್ ಮಾಡಲಿಕ್ಕೆ ಎಂಥದ್ದು ಸಣ್ಣ ಮನೆ ಕಟ್ಟಲಿಕ್ಕೆ ಒಂದು ಪರ್ಮಿಷನ್ ಏನೋ ಕೊಟ್ಟಿದ್ದಾರಂತೆ. ಅದು ಕಾನೂನು ಬಾಹಿರ ಅಂತ ಏನು ಹೇಳಕ್ಕೆ ಬರಲ್ಲ, ಅದು ಸ್ಟಡಿ ಮಾಡಬೇಕಾಗಿದೆ. ನಾನು ಸರ್ಫರಾಜ್ ಖಾನ್ ಅನ್ನೋರದ್ದು ಹೆಸರಲ್ಲಿ RTC ನಡೀತಾ ಇದೆ. ಅಲ್ಲಿ ಅವರು ಸರ್ಫರಾಜ್ ಖಾನ್ ಅನ್ನೋರು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದಾರೆ. ನಮ್ಮ ಹಳೆ ಇದ್ದಾಗ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ. ಮತ್ತು ಇವಾಗ ಏನು ಕಂಪ್ಲೇಂಟ್ ಆಗಿದೆ ಅಂತಂದರೆ, ಅಲ್ಲಿ ಫಾರ್ಮ್ ಹೌಸ್ದು ಇದನ್ನ ಬಿಟ್ಟು ಬೇರೆ ಕಮರ್ಷಿಯಲ್ ಪರ್ಪಸ್ ಆಗಿ ಏನೋ ಕಟ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಆಗಿತ್ತು. ಅದ್ರ ಪ್ರಕಾರ ನಾವು ನಮ್ಮ ಇಲಾಖೆಯಿಂದ, ರೆವೆನ್ಯೂ ಇಲಾಖೆಯಿಂದ ನೋಟಿಸ್ನ ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಮಾಡಿದಾಗ ಡಿಸೆಂಬರ್ ಟೈಮಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ವಿ. ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಇವಾಗ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ತೊಗೊಂಡಿದ್ದು ಅದನ್ನೇ ಮಾಡ್ತಾ ಇರೋದು ಅಂದ್ಬಿಟ್ಟು, ಬಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂದ್ಬಿಟ್ಟು ಏನೋ ಕಂಪ್ಲೇಂಟ್ ಆಗ್ತಾ ಇದೆ. ಆ್ಯಕ್ಚುಲಿ ಫಾರ್ಮ್ ಹೌಸ್ ಅಂತಂದರೆ ಟೋಟಲ್ ಏರಿಯಾ ಏನಿದೆ 10% ಆಫ್ ದ ಲ್ಯಾಂಡಲ್ಲಿ ಅವ್ರಿಗೆ ಕಟ್ಟೋದಕ್ಕೆ ಪರ್ಮಿಷನ್ ನಾವು ಕೊಡ್ತೀವಿ. ಅಗ್ರಿಕಲ್ಚರಲ್ ಪರ್ಪಸ್ಸು, ಈ ಥರದ್ದು ಸಾಮಗ್ರಿಗಳು, ಈ ಥರದ್ದು ಇಟ್ಕೊಳ್ಳೋಕ್ಕೆ ನಾವು ಫಾರ್ಮ್ ಹೌಸ್ಗೆ ಪರ್ಮಿಷನ್ ಕೊಡ್ತೀವಿ. ಅದು ಏನಾದರೂ ವೈಲೇಷನ್ ಆಗಿದ್ದರೆ KLR ಆ್ಯಕ್ಟ್ ಪ್ರಕಾರ ಅವರಿಗೆ ಏನೋ ಒಂದು ಅದ್ರ ಪ್ರಕಾರ ಫೈನ್ ಇರುತ್ತೆ. ಆ ಫೈನ್ನ ಪುಟಪ್ ಮಾಡಿಸಿ ನೆಕ್ಸ್ಟ್ ಅವರು ಕನ್ವರ್ಷನ್ ಮಾಡ್ಕೊಬೇಕು. ಅದನ್ನು ಅಪ್ಲಿಕೇಶನ್ ಹಾಕಿ ಅದನ್ನು ಕನ್ವರ್ಷನ್ ಮಾಡಿಸ್ಕೊಬೇಕು. ಮತ್ತು ಅದು ಏನು ಆನ್ಸರ್ ಮಾಡಿದ್ದಾರೆ ಅದು ನೋಡಿಕೊಂಡು ಮುಂದಿನ ಕ್ರಮ ಏನು ಹೋಗಬೇಕು ಅದನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ನೋಟಿಸ್ ಕೊಟ್ಟಿದ್ದಾರಂತೆ. ನಿರ್ಮಾಣವಾಗುವಾಗ ಅಧಿಕಾರಿಗಳೆಲ್ಲಿ ಹೋಗಿದ್ರು ಅಂತ ಪ್ರಶ್ನೆ. ಈಗ ಯಾರೋ ಒಬ್ಬ ಬಡವ ಒಂದು ಗುಡ್ಸನ್ನು ಕಟ್ಕೊಳ್ಳೋದಕ್ಕೆ 2 ಕಂಬವನ್ನು ಅಲ್ಲಿ ನೆಟ್ಟುಬಿಟ್ರೆ ಅದು ಗೊತ್ತಾಗ್ಬಿಡುತ್ತೆ ಅರಣ್ಯ ಅಧಿಕಾರಿಗಳಿಗೂ, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಬಂದುಬಿಡ್ತಾರೆ. ಇಲ್ಲಿ ಕಟ್ಟೋದಿಲ್ಲ, ಪರಿಸರ ನಿಯಮಗಳ ಉಲ್ಲಂಘನೆ ಅಂತಾರೆ ಅವರು. ಯಾರೋ ಒಂದು ಕಟ್ಟಿಗೆನ ಆರಿಸ್ಕೊಂಡು ಮನೆಗೆ ಬಂದರೆ ಇದು ಅರಣ್ಯದ ಕಟ್ಟಿಗೆ ಅಂತ ಹೇಳ್ತಾರೆ ಅವರು. ಈ ಪರಿಪ್ರಮಾಣದಲ್ಲಿ ಈ ದೊಡ್ಡ ಮಟ್ಟದ ಕಟ್ಟಡವನ್ನು ಕಟ್ಟಿ ಇಂಥದ್ದೊಂದು ಗಂಭೀರವಾದ ಆರೋಪಗಳು ಬರ್ತಾ ಇರುವಾಗ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಗಮನಿಸ್ತಾ ಇರಲಿಲ್ವಾ? ಅವರ ಗಮನಕ್ಕೆ ಬಂತ ಈ ಪ್ರಕರಣ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಧಿಕಾರಿಗಳೇ ಹೇಳ್ತಾ ಇದ್ರು ಎಷ್ಟು ಅಡಿಯಲ್ಲಿ ನಾವು ಮನೆಯನ್ನು ಕಟ್ಟೋದಕ್ಕೆ, ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಅವಕಾಶ ಇದೆ ಅಂತ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಡಿಕೇರಿ ಪ್ರತಿನಿಧಿ ಲೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗೊಬ್ರು ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ವಿ, ಡಿಸೆಂಬರ್ ತಿಂಗಳಲ್ಲಿ ನೋಟಿಸ್ ಕೊಟ್ಟಿದ್ದೀವಿ ಅಂತ. ಕಟ್ಟಡವನ್ನು ಕಟ್ಟುವಾಗ ಅದು ಗಮನಕ್ಕಿರ್ಲಿಲ್ವಾ ಅವರಿಗೆ? ಎಸ್ ಪ್ರವೀಣ್ ಕುಮಾರ್, ಏನಂತಂದ್ರೆ ಈ ಒಂದು ಘಟನೆ ನಡೆದು ಸುಮಾರು 1 ತಿಂಗಳು ಕಳೆದಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಅಧಿಕಾರಿಗಳು ಸಾಕಷ್ಟು ಈಗ ನೋಡ್ತಾ ಇರ್ಬೋದು, ಕೋಗಿಲು ಏನೋ ಕ್ರಾಸ್ ನ ಒಂದು ಲೇಔಟ್ ನ ಸಾಕಷ್ಟು ದೃಶ್ಯಗಳನ್ನ ಕೂಡ ಈಗಾಗಲೇ ನೋಡಿರ್ಬೋದು. ಅಂದ್ರೆ ಏನೋ ಮನೆ ಇಲ್ಲದವರಿಗೆ ಮನೆ ಕೊಡಲು ಕೂಡ ಹರಸಾಹಸನ ಪಡ್ತಿರುವಂತದ್ದು. ಇಲ್ಲಿ ಅರಣ್ಯ ಅಂಚಿನಲ್ಲೇ ಈ ಒಂದು ರೀತಿಯ ರೆಸಾರ್ಟ್, ಐಷಾರಾಮಿ ರೆಸಾರ್ಟ್ ಅದು ತಗೊಂಡಿರುವಂತದ್ದು ಕೇವಲ ಫಾರ್ಮ್ ಹೌಸ್ ಅನ್ನೋ ರೀತಿಯಲ್ಲಿ ಒಂದು ಪರ್ಮಿಷನ್ ತಗೊಂಡಿರುವಂತದ್ದು. ಅದು ಪಂಚಾಯತಿ ತಗೊಂಡಿರುವಂತದ್ದು ಕೂಡ ಅಲ್ಲ, ಕೇವಲ ಅದು ತಹಶೀಲ್ದಾರ್ನ ಮೂಲಕ ಈ ಒಂದು ಪರ್ಮಿಷನ್ ನ ತಗೊಂಡಿರುವಂತದ್ದು. ಪರ್ಮಿಷನ್ ನ ತಗೊಂಡು ಅಂದ್ರೆ ಏನು ಫಾರ್ಮ್ ಹೌಸ್ ಅಂತ ಕಟ್ಬೇಕು ಅಂತಂದ್ರೆ ಒಂದು ಗೋಡನ್ ಹಾಗೂ ಕೆಲವೊಂದಷ್ಟು ನಿಯಮಗಳಿದಾವೆ, ಅದನ್ನ ಮಾತ್ರ ಕಟ್ಬೇಕು ಅನ್ನೋ ನಿಯಮ ಇದೆ. ಆದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಅಧಿಕಾರದ ದುರುಪಯೋಗ ಆಗಿದೆ ಅನ್ನೋದು ಎತ್ತು ಕಾಣ್ತಾ ಇರುವಂತದ್ದು. ಅದು ಜೊತೆಗೆ ಅದು ಕೂಡ ಅರಣ್ಯದ ಅಂಚಿನಲ್ಲಿ ಇರುವಂತಹ ಒಂದು ಸ್ಥಳ, ಅದು ಗಾಳಿಬೀಡು ಅಂದ್ರೆ ಒಣಚೀಲು ಅಂತ ಹೇಳೋ ಒಂದು ಸ್ಥಳ ಬರುತ್ತೆ. ಆ ಸ್ಥಳದಲ್ಲಿ ಈ ಒಂದು ರೆಸಾರ್ಟ್, ಐಷಾರಾಮಿಯಾಗಿ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಗಳನ್ನ ಮಾಡ್ಕೊಂಡು ಇಲ್ಲಿ ಎಲ್ಲೊಂದ್ ಕಡೆ ಸಾಕಷ್ಟು ರೀತಿಯಲ್ಲಿ ಸರ್ಕಾರ ಎಲ್ಲೊಂದ್ ಕಡೆ ಜನರಿಗೆ ಮೋಸ ಮಾಡ್ತೇವೆ ಅಂತಾನೆ ಹೇಳ್ಬೋದು. ಕೊಡಗಿನಲ್ಲಿ ಸಾಕಷ್ಟು ಜನರು ನಿರಾಶ್ರಿತರು ಕೂಡ ಇರುವಂತದ್ದು. ಅಂದ್ರೆ ಸಾಕಷ್ಟು ಜನ ಮನೆಯನ್ನ ಕಳ್ಕೊಂಡು ಇನ್ನೂ ಕೂಡ ಮನೆಯನ್ನ ಕೊಡಲು ಸಾಧ್ಯವಾಗ್ತಿಲ್ಲ. ಆದ್ರೆ ಇಲ್ಲಿ ಐಷಾರಾಮಿಯಾಗಿ ಒಂದು ರೆಸಾರ್ಟ್ ನಿರ್ಮಾಣ ಮಾಡಲು ಯಾವ ರೀತಿಯಾಗಿ ಈ ಒಂದು ಅಧಿಕಾರಿಗಳು ಇದಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂತದ್ದು. ಅದರಲ್ಲೂ ವಸತಿ ಸಚಿವರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಅವರಿಗೆ ಸೇರಿದಂತ ಈ ಒಂದು ರೆಸಾರ್ಟ್ ನ ಈಗ ಸಾಕಷ್ಟು ವಿರೋಧಗಳು ಕೂಡ ಕೇಳಿ ಬರ್ತಿರುವಂತದ್ದು. ಮಾಜಿ ಪಶ್ಚಿಮ ಘಟ್ಟಗಳ ಕಾರ್ಯಪಡೆದ ಅಧ್ಯಕ್ಷ ಕೂಡ ರವಿ ಕುಶಾಲಪ್ಪ ಏನಿದ್ದಾರೆ, ಅವರು ಕೂಡ ಇದಕ್ಕೆ ವಿರೋಧವನ್ನ ಮಾಡಿರುವಂತದ್ದು. ನಾವು ಅರಣ್ಯದ ಅಂಚಿನಲ್ಲಿ ಕೆಲವೊಂದಷ್ಟು ಗಿಡಗಳನ್ನ ನೆಟ್ಟರೆ ಕೂಡ ಅದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಡಿದು ಹಾಕಿ ಅವರ ಜೀವನವನ್ನು ಕೂಡ ಒಂದು ರೀತಿ ಸರ್ವನಾಶ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಮಾಡಿದಂತ ಐಷಾರಾಮಿ ಮನೆ ಅಂದ್ರೆ ಏನು ರೆಸಾರ್ಟ್ ಇದೆ ಅದರ ವಿರುದ್ಧ ಯಾಕೆ ಕ್ರಮ ಆಗಿಲ್ಲ ಅನ್ನೋ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಿರುವಂತದ್ದು. ಸದ್ಯ ಏನು ತಹಶೀಲ್ದಾರ್ ಏನಾಗುತ್ತೆ ಈ ಪ್ರಕರಣ, ಏನ್ ಮಾಡ್ತಾರೆ ಅಧಿಕಾರಿಗಳು ಸದ್ಯ ಈ ಒಂದು ಪ್ರಕರಣ ಏನು ಬೆಳಕಿಗೆ ಬಂದ ತಕ್ಷಣವೇ ಆ ಒಂದು ನೋಟಿಸ್ ಅನ್ನ ಕೊಡುವಂತ ಕೆಲಸಗಳನ್ನ ಕೂಡ ಮಾಡಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಅಂದ್ರೆ ಕನ್ವರ್ಷನ್ ಮಾಡ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಈ ಅರಣ್ಯದ ಅಂಚಿನಲ್ಲಿ ಇರುವಂತಹ ಈ ಒಂದು ರೆಸಾರ್ಟ್ಗೆ ಯಾವ ರೀತಿ ಕನ್ವರ್ಷನ್ ನ ಕೊಡ್ತಾರೆ ಅಂದ್ರೆ ಇದು ಪಶ್ಚಿಮ ಘಟ್ಟಗಳ ಒಂದು ಸಾಲಿನಲ್ಲಿ ಬರುವಂತಹ ಒಂದು ರೆಸಾರ್ಟ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಇದಕ್ಕೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಪರ್ಮಿಷನ್ ಕೊಡಲು ಕೂಡ ಸಾಕಷ್ಟು ಒಂದು ಕಾನೂನು ತೊಡಕುಗಳು ಕೂಡ ಆಗ್ತವೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಇವರು ಮಾಡಿರುವಂತದಕ್ಕೆ ಯಾವ ರೀತಿ ಸರ್ಕಾರ ಕೂಡ ಇವ್ರದೇ ಇರೋದ್ರಿಂದ ಅಧಿಕಾರದ ದುರುಪಯೋಗ ಆಗಬಹುದಾ ಅನ್ನುವ ಒಂದು ಪ್ರಶ್ನೆ ಕೂಡ ಇದೀಗ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಪ್ರವೀಣ್. ಓಕೆ ಲೋಹಿತ್, ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.